ಅಯುತಾಕ್ಷಿ ಬ್ರಹ್ಮನು ಜಗತ್ತಿನಲ್ಲಿ ಅನೇಕ ಸ್ತ್ರೀಯರನ್ನು ಸೃಷ್ಟಿ ಮಾಡಿರುವನು. ಅವರುಗಳನ್ನು ನೋಡಿದ ದಕ್ಷ ಬ್ರಹ್ಮನು ವಿಕಾರಗಳನ್ನು ತಿಳಿದು ಅರವಿಂದದಲ್ಲಿ ಅವಿತುಕೊಂಡಿರುವ ಪರಾಗದಿಂದ ಮಾಡಿದ ಬೊಂಬೆಯಂತೆ ಬಹು ಸುಂದರಿಯಾದ ನಿನ್ನಂಥ ಪುತ್ರಿಯರನ್ನು ಜಗದೀಶ್ವರನವರದಿಂದ ಪಡೆದಿರುವನು. ಅವರುಗಳಲ್ಲಿ ನೀನಲ್ಲವೇ ಗಂಧರ್ವರಾಣಿ? ಆತ್ಮದೇವ ಗಂಧರ್ವ ರೂಪಿನಲ್ಲಿ ಹೆಸರಾಂತವರು. ಆ ಕೋಗಿಲೆ ಶಬ್ದವನ್ನು ಗ್ರಹಣ ಮಾಡಿ ಬ್ರಹ್ಮದೇವನು ಒಂದು ಚಲವಾದ ಶರೀರವನ್ನು ಸೃಷ್ಟಿಸಿರುವನೋ ಏನೋ ಎಂಬುವಂತೆ ಈ ನಿಮ್ಮ ಶರೀರದಲ್ಲಿ ನಾದ ಕಾಂತಿಯು ಕಾಣುತ್ತಿದೆ. ಅದಿರಲಿ, ದಕ್ಷಸಿತರಾದ ನಮ್ಮೆಲ್ಲರ ವಿವಾಹವಾದ ಮೇಲೆ ಆ ಚಂದ್ರದೇವನು ಈ ನುಡಿದ ಸಹೋದರಿ ನಿರಾಕರಿಸಿ ರೋಹಿಣಿಯೊಬ್ಬಳನ್ನೇ ಅತಿ ಪ್ರೀತಿಯಿಂದ ಕಾಣುತ್ತಿರನಂತೆ. ನಿಜವೇ ದೇವ? ಪದ್ಮ, ಅವರಿಗಿಲ್ಲ ಪತಿ ಚಂದ್ರದೇವನ ಕರುಣ. ಚಂದ್ರಲೋಕದಲ್ಲಿ ನಿನ್ನ ಸಹೋದರಿಯರ ಪ್ರೇಮವನ್ನು ಕೊಲೆ ಮಾಡಲು ಸಲುವಾಗಿ ಆ ನಿನ್ನ ಸಹೋದರಿಯರ ಕಂಬನಿಯು ಚಂದ್ರಲೋಕದ ಅಮರ ಭೂಮಿಯಲ್ಲಿ ಹರಿದಾಡುತ್ತಿರುವಾಗ ಚಂದ್ರಮನಿಗೊಂದು ದುಷ್ಕಾಲ.
ಆ ದುಷ್ಕಾಲ ನಾನು ಯೋಚಿಸಲು ಪ್ರೇಮದೇವ. ಪತಿಯ ಪ್ರೇಮ ಇಲ್ಲದ ಮಾನವರಿಗೆ ಜಗತ್ತಿನ ಬೆಲೆಯೇ ಇಲ್ಲ. ಅಂತಹ ಪತಿಯ ಮನೆಯಲ್ಲಿ ವಾಸ ಮಾಡುವ ಮಾನವನ ಬಾಳು ಹಗಲು ಆಯಸಕ್ಕೆ ಸಿಲುಕಿದ ಉಲ್ಕದಂತೆಯೂ ಸೂರ್ಯನ ರಶ್ಮಿಗೆ ಕಣ್ಣಳಿಸಿದ ಕಪೋಲಂತೆಯೂ ಅನಂತ ಕಷ್ಟಗಳಿಗೆ ಗುರಿಯಾಗುವರು. ಅವರ ಶೃಂಗಾರ ವಿಲಾಸವೆಲ್ಲವೂ ದೇವರೆಲ್ಲ ಕುಡಿಯಂತೆ, ಕಮಲವಿಲ್ಲದ ಕೊಳದಂತೆ, ಶಿವಭಕ್ತಿಯ ಜೀವಗಳಂತೆಯೂ ನಿರರ್ಥಕವಾಗಿರುವುದು. ಪದ್ಮ, ನೀನೇಕೆ ಪಶ್ಚಾತ್ತಾಪ ಪಡುತ್ತಿರುವೆ? ಅದೇ ನಿನ್ನ ಸಹೋದರರ ಆ ಭಾಗ್ಯಕ್ಕಾಗಿ ಅದೆಲ್ಲ ಅವರವರ ಪೂರ್ವ ಕರ್ಮಾರ್ಜಿತ ವಿಶೇಷ ವಿಧಿಯಾಗಿರುವುದು. ಪ್ರಾಣೇಶ್ವರ, ಇದಕ್ಕೆಲ್ಲ ಆ ನನ್ನ ಸಹೋದರಿಯಾದ ರೋಹಿಣಿಯೇ ಕಾರಣ. ಅವಳಿಗೆಲ್ಲ ನಮ್ಮ ರಕ್ತ ಸಮತೊಡಕು. ಅವಳು ನಮ್ಮ ಸಹೋದರಿಯಾಗಿದೆ. ಸಹೋದರಿ ಕಷ್ಟಗಳನ್ನು ವಿಚಾರಿಸುತ್ತಾಳೆ. ಗಾನ ಕೋಗಿಲೆ ನಿನಗೆ ಪದ್ಮ, ಜಾಣ ಕೋಗಿಲೆ ಏನು ನೀಡಲೆ? ಗಾನ ಕೋಗಿಲೆ ನಿನಗೆ ಏನು ಬೇಡಲೆ? ಜಾಣ ಕೋಗಿಲೆ ನಿನಗೆ ನಾಗ ಸಾಮ್ರಾಜ್ಯದ ರಾಣಿಯೋ ನಾಗ ಕುಣಿಸುತ್ತೆ ತಣಿಸುತ್ತೆ ಆಡಿನಿಂದಲೇ ಗಾನ ಕೋಗಿಲೆ ನಿನಗೆ ಏನು ಹೇಳಲೆ? ಗಾನ ಕೋಗಿಲೆ ಜಾಣ ಕೋಗಿಲೆ ನಿನಗೆ ಏನು ನೀಡಲೆ?
ಮನ್ನತ ಬೀಸಿದ ಸುಮಗಾನ ಎದೆಯಲ್ಲಿ ತನ್ನ ನನ್ನ ಋತುಗಾನ ಮನ್ನತ ಬೀಸಿದ ಸುಮಗಾನ ಎದೆಯಲ್ಲಿ ತನ್ನ ನನ್ನ ಋತುಗಾನ ಪದ್ಮ, ಅತಿಗಳೇ ಬೇಡ ರೋಹಿಣಿಯನು ಪದ್ಮ. ಅವಳಲ್ಲ, ನಿನ್ನ ಸಹೋದರಿಯ ಪ್ರೇಮ ವಿಚ್ಛೇದನಕ್ಕೆ ಕಾರಣಳಾದಳು ನಿನ್ನ ಸಹೋದರಿಯು. ಅದನ್ನು ಬಲ್ಲೆ ಪ್ರಿಯ. ಸ್ತ್ರೀಯರನ್ನು ಕಂಡ ಪುರುಷರು ಹಿಗ್ಗೋರು, ಮರುಕ್ಷಣದಲ್ಲಿ ಧೈರ್ಯರಾಗೋರು. ಅಲ್ಲದೆ ತನ್ನನ್ನು ನೋಡಿದ ಸ್ತ್ರೀಯು ತನ್ನನ್ನೇ ಕಾಮಿಸಳೆಂಬ ಮೂಢನಂಬಿಕೆಯು ಪುರುಷರಿಗುಂಟು. ಅಂತಹ ಪುರುಷನನ್ನು ಕೈಡಿದ ಸತಿಯು ಕಾಡಿನಲ್ಲಿ ಕಲ್ಲು ಮುಳ್ಳುಗಳ ಮಧ್ಯೆ ಭಯಂಕರವಾದ ಮೃಗಗಳ ಶಬ್ದವನ್ನು ಕೇಳಿ ಅಲೆದಾಡುವ ಕುರುಡರಂತೆ ಸಂಸಾರ ಚಕ್ರದಲ್ಲಿ ಅಲೆದಾಡುತ್ತಿದ್ದರು. ಮನಮರಕವನ್ನು ಬಿಡಿದೇವಿ, ಇಂತಹ ನಮ್ಮೀವರ ಪ್ರೇಮ ವಿಲಾಸಗಳಲ್ಲಿ ವೃಥಾ ಮನಸ್ಸಿಗೆ ಆಲಾಪನೆಯನ್ನು ತಂದುಕೊಳ್ಳಬಾರದು. ಪದ್ಮ, ಅಲ್ಲಿ ನೋಡು, ಬಿಸಿಲಿನ ಜಾರೆ ಉಡುತ್ತಿದ್ದರು ಆ ವನಮಧ್ಯದ ಕೊಳದಲ್ಲಿ ರಾಜಹಂಸಗಳು ಹೇಗೆ ಸಂತೋಷಕರವಾಗಿ ನಡೆದಾಡುತ್ತಿವೆ. ಪದ್ಮ, ಬಾ, ನಾವಿರುವರು ಆ ವನಮಧ್ಯದ ಕೊಳದಲ್ಲಿ ವೀರೈಸೋಣ. ವರರಾಜ